ನಮಸ್ಕಾರ ಸ್ವಾಮಿ. ನಮಸ್ಕಾರ ತಾಯಿ. ನನ್ನನ್ನ ಕೇಳ್ತಾ ಇರೋದಾ? ಬಹಳ ಚೆನ್ನಾಗಿದೆ ಸರ್. ಎಲ್ಲಿ ತಗೊಂಡಿದ್ರು ತಾಯಿ? ನಾನು ಒಡವೆಗಳೆಲ್ಲ ಕಿತ್ಕೊಳಕ್ ಪ್ಲಾನ್ ಮಾಡ್ತಾ ಇದ್ಯಾ? ಬಂದಾಗ ಇದೇನು ಅಂತ ಕೇಳ್ತಿರೇನು? ಏನ್ ಹೇಳಿದ್ದು? ಗಣಪತಿ ಹಬ್ಬವನ್ನ ಮಾಡೋಕೆ ಒಂದು ವ್ಯವಸ್ಥೆ ಮಾಡ್ತೀರಿ. ಸುಮಾರು 40 ವರ್ಷದಿಂದ ನಿನ್ ಜನ್ಮಕ್ಕೆ ದೇವ್ರ ಒಳ್ಳೇದ್ ಮಾಡ್ತದ. ಅವಾಗಿಂದ ಹೇಳ್ತಾ ಇದೀನಿ. ಅವ್ರ ವಾಯ್ಸ್ ಮಾಡಿದ್ರು, ಅವ್ರು ಯಾಕೆ ಮಾಡಿದ್ರಿ? ನಮಸ್ಕಾರ ಸ್ವಾಮಿ. ನಮಸ್ಕಾರ ತಾಯಿ. ಬಹಳ ಚೆನ್ನಾಗಿದೆ ಸರ್. ಎಲ್ಲಿ ತಗೊಂಡಿದ್ರು ತಾಯಿ? ಇಲ್ಲೇ ಸರ್, ಪಕ್ಕದ ಅಂಗಡಿ. ನನ್ನ ಮಗಳು ತರ ನೀನು, ಗೊತ್ತಾಯ್ತೇನು? ಎಲ್ರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಬಾಯಿ ಮುಚ್ಚಿರು ಸಾಕಿಲ್ಲ, ಮಾತಾಡ್ತಿಲ್ವೇನು? ನೋಡಿ ಸ್ವಾಮಿ, ಬಂದಾಗ ಇದೇನು ಅಂತ ಕೇಳ್ತಿರೇನು? ಏನು ಹೇಳಿದ್ದು? ವಿಕ್ಟ್ರಿ ಸರ್. ವಿಕ್ಟ್ರಿ 4 ಸರಿ ಮುಖ್ಯಮಂತ್ರಿ ಆಗಿದ್ದೀನಿ ನಾನು, ಅದಕ್ಕೆ 2 ಸರಿ ತೋರ್ತಾ ಇರೋದು. ಆಮೇಲೆ ನೋಡಿ ಸ್ವಾಮಿ, ತುಂಬ ಸಂತೋಷವಾಗಿ ಹೇಳ್ತಾ ಇದ್ರಿ, ತುಂಬ ಆನಂದವಾಗಿ ಹೇಳ್ತಾ ಇದ್ರಿ. ಈ ಒಂದು ಶೋಗೆ, ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಮುಂಚೆನೆ ಕರೆಸ್ಬೇಕಾಗಿತ್ತು ಸ್ವಾಮಿ, ಮುಂಚೆನೆ ಕರೆಸ್ಬೇಕಾಗಿತ್ತು. ಇದು ವಿಜಯದ ಸಂಕೇತ ಸ್ವಾಮಿ. ಇದು ನಾವು ಹೀಗೀಗೆ ಮಾಡಿದಾಗ ಕೆಲವ್ರಿಗೆ ಹೀಗೀಗಾಗಿದೆ, ಗೊತ್ತಾಯ್ತೇನು? ನಮಸ್ಕಾರ. ಇದು ಅವರು ಒಂದು ಟ್ರೈ ಮಾಡ್ಬೋದು ವಾಯ್ಸ್. ಈಗ ವಾಟಲ್ ನಾಗರಾಜ್ ಅವರು ನೋಡಿ, ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮ. ಇವತ್ತು ಗಣೇಶ ಹಬ್ಬದ ಒಂದು ಶುಭಾಶಯಗಳು, ಶುಭಾಶಯಗಳು, ಶುಭಾಶಯಗಳು. 2 ಕತ್ತೆ ತರಿಸಿದಿರಾ, 2 ಕೋಣ, 2 ಕಪ್ಪೆ, ಅದು ತರಿಸಿಲ್ವಾ? ತಮಟೆ ಏಟು ಬೇಕೇ ಬೇಕು, ಹಾಕ್ಲೇಬೇಕು. ಆಮೇಲೆ ನಿಮ್ಗೆ ಯಾವುದೇ ಸಮಸ್ಯೆ ಇದ್ರೆ ನನಗೆ ಹೇಳಿ, ನಾನು ಹೋರಾಟ ಮಾಡಾದರೂ ನಿಮ್ಮ ಏರಿಯಾದಲ್ಲಿ ಗಣಪತಿ ಹಬ್ಬವನ್ನು ಮಾಡೋಕೆ ಒಂದು ವ್ಯವಸ್ಥೆ ಮಾಡ್ತೀನಿ. ಏನಮ್ಮ, ಏನಾದರೂ ಲವ್ ಗಿವ್ ಮಾಡ್ತಾ ಇದೆಯಾ? ಇಲ್ಲ ಸರ್. ಲವ್ ಮಾಡ್ತಾ ಇದ್ರೆ ಹೇಳು, ಸರ್ಕಾರದಿಂದ 2 ಲಕ್ಷ ಕೊಡಲೇಬೇಕು. ಆ ಒಂದು ಹೋರಾಟ ಮಾಡ್ತೀವಿ. ಇದು ವಾಟಾಳ್ ನಾಗರಾಜ್ ಅವ್ರ ಒಂದು 2 ಲಕ್ಷ ಸಿಗುತ್ತೆ ಅಂತ ಹೇಳಿದ್ರೆ, ಹಂಗಾದ್ರೆ ನೀವು ಹೇಳೋ ಪ್ರಕಾರ ಲವ್ ಮಾಡಿದ್ರು ಆಗುತ್ತೆ ಅಲ್ಲ, ಅವರು ಹೋರಾಟ ಮಾಡ್ತಾ ಇದ್ರು ಪ್ರತಿ ಪ್ರೇಮಿಗಳ ದಿನಾಚರಣೆ. ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ನೋಡ್ರಿ, ಇವತ್ತು ಪ್ರಜಾಧ್ವನಿ ಟಿವಿನಾಗ ಕಾರ್ಯಕ್ರಮ ಮಾಡಕತ್ತಾರ, ಗಣಪತಿ ಹಬ್ಬ ಕೂರ್ಸಕತ್ತಾರ. ನನ್ನೇನಾದ್ರೂ ಮಾತಾಡಂತ ಈ ಅಮ್ಮ ಕೇಳ್ತಾಳ. ಸುಮಾರು 40 ವರ್ಷದಿಂದ ಮಾತಾಡ್ ನನ್ನ ಗಂಟ್ಲ ಬಂದಾಗೈತಿ, ನಾನು ಬರ್ತೀನಿ, ನಮಸ್ಕಾರ. ಇದು ಅವರ ಧ್ವನಿ, ಮಲ್ಲಿಕಾರ್ಜುನ್ ಅವರ ಧ್ವನಿ ಟ್ರೈ ಮಾಡ್ಬೋದು. ದೇವೇಗೌಡರು ಮಾತಾಡಿದ್ರೆ ಹಿಂಗಿರುತ್ತೆ ಇವಾಗ. ನೋಡಿ, ಇವತ್ತು ಏನು ಒಂದು ಗಣಪತಿನ ಕುಣಿಸಿದ್ರ ಅಂತ ಕುಮಾರಸ್ವಾಮಿ ಅವ್ರ ವಾಯ್ಸಲ್ಲಿ ಮಾಡ್ಬೋದು. ಅದ್ಯಾಕೋ ವಾಯ್ಸೇ ನಂಗೆ ಬರ್ತಾ ಇಲ್ಲ, ಕುಮಾರನ ವಾಯ್ಸು. ಆದರೂ ದೇವೇಗೌಡರು ವಾಯ್ಸ್ ಮಾಡೋಣ. ಏನು ಸ್ವಾಮಿ, ಯಾರು ಅದು? ಹೋಗೋ ಸೈಡ್ಗೆ ನಾನ್ ಸೆನ್ಸ್. ಏನಮ್ಮ ಗಣಪತಿ ಮಾಡ್ತಾ ಇದೆಯಾ, ಗೌರಿ ಹಬ್ಬ ಮಾಡ್ತಾ ಇದೆಯಾ? ಈ ಥರ ಹಬ್ಬ ಮಾಡೋದ್ರಿಂದ ರೈತರಿಗೆ ಅನುಕೂಲ. ಏನು ಹೂಗಳ ವ್ಯಾಪಾರ ಆಗುತ್ತೆ, ಹಣ್ಣುಗಳ ವ್ಯಾಪಾರ ಆಗುತ್ತೆ, ಒಳ್ಳೆಯದು. ನಮಸ್ಕಾರ. ನಮ್ಮ ಮಾಜಿ ಪ್ರಧಾನಿಗಳನ್ನೇ ಬಂದು ಇಲ್ಲಿ ವಿಶ್ ಮಾಡ್ದಂಗೆ ಆಯ್ತು ನನ್ಗನ್ಸು. ಅವರು ಆ ರೀತಿ ಮಾತಾಡ್ತಾರೆ. ನೀವು ಮಾಜೆ ಕೇಳಿದ್ರಿ, ಹಾಲಿ ಪ್ರಧಾನಮಂತ್ರಿಗಳದ್ದು ಕೇಳಿ. ಅವ್ರು ಕನ್ನಡದಲ್ಲಿ ಮಾತಾಡಿದ್ರೆ ಯಾವ ರೀತಿ ಇರುತ್ತೆ? ಟ್ರೈ ಮಾಡ್ತೀನಿ ಅಷ್ಟೇ, ಎಲ್ಲ ಪಕ್ಕ ಮಾಡೋಕ್ಕಾಗಲ್ಲ, ಟ್ರೈ ಮಾಡ್ತೀನಿ. ಇದನ್ನ ಸ್ವಲ್ಪ ಎಡಿಟ್ರು ಎಕೋ ಮಾಡ್ಕೋಬೇಕು. ಅವ್ರು ಮಾತಾಡೋವಾಗೆಲ್ಲ ಎಕೋ ಬರ್ತಾ ಇರೋದಲ್ಲ, ಅದು ರೂಢಿ ಆಗ್ಬಿಟ್ಟಿದೆ. ಪ್ರಜಾಧ್ವನಿ ಟಿವಿಯ ಎಲ್ಲ ವೀಕ್ಷಕರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಇದು ಅವ್ರ ವಾಯ್ಸು ಹಿಂಗೆ. ಇವರು ನಿಜವಾಗ್ಲೂ ಈಗ ನರೇಂದ್ರ ಮೋದಿ ಅವ್ರು ಏನಾದ್ರು ಕೇಳಿಸ್ಕೊಂಡ್ರೆ ನೆಕ್ಸ್ಟ್ ನಿಮ್ ಜೊತೆಗೆ ಇಟ್ಕೊಬಿಡ್ತಾರೆ. ಯಾಕೆಂದ್ರೆ ಜನ್ಮಕ್ಕೆ ದೇವ್ರ ಒಳ್ಳೇದ್ ಮಾಡ್ತದ. ಅವಾಗಿಂದ ಹೇಳ್ತಾ ಇದೀನಿ. ಅವ್ರ ವಾಯ್ಸ್ ಮಾಡಿದ್ರು, ಅವ್ರು ಯಾಕೆ ಮಾಡಿದ್ರಿ? ಅವ್ರು ಕೇಳ್ತಾರೆ, ಗುರು ಕೇಳ್ತಾ ಮಾಡಿದ್ರೆ ಅವ್ರು ಯಾಕೆ ಕೇಳ್ತಾರೆ? ಬರೀ ಇದೇ ಐತಲ್ರಿ, ನಿಮ್ದು ಒಂದೇ ರಕ್ತ. ನಿಮ್ದು ರಕ್ತ ನಮ್ದು ರಕ್ತ, ನಿಮ್ದು ಕೆಂಪು ರಕ್ತ ನಂದು ಕೆಂಪು ರಕ್ತ. ಗೊತ್ತಾಯ್ತಾ? ಏನ್ ಹೆಸರು? ಹೆಣ್ಮಗು ಆಯ್ತಾ? ಅಬ್ಬಬ್ಬ ಲಾಟ್ರಿ ಕಂಜಾಲಿ ಶಮದ. ಅಲ್ಲ, ಮಧ್ಯದಲ್ಲಿ ಬಂದ್ಬಿಟ್ರು ಅಂತ. ಇದ್ಯಾರು ಗೊತ್ತಾಯ್ತಾ? ಅದೇ ಜಮೀರ್ ಅವರು. ಸೂರ್ಯನ ಜನ್ಮಕ್ಕೆ ಮಿಸ್ಟರ್ ಸೂರ್ಯ ಚಡ್ಡಿ ಒಣಗ್ತಿಲ್ಲ, ಹೋಗು ಬಾ ಅಂತ ಅವ್ರು ಮಾತಾಡ್ತಾರೆ. ಓಕೆ, ಈಗ ರಾಜಕೀಯ ಆಯ್ತು, ಸಾಕು ರಾಜಕೀಯ ಅನ್ಸುತ್ತೆ. ಮಧ್ಯದಲ್ಲಿ ಈ ತರ ಎಲ್ಲ ನೀವು ಈ ತರ ಒಬ್ರ ಬಗ್ಗೆ ಮಿಮಿಕ್ರಿ ಮಾಡ್ಬಿಟ್ರೆ ನಿಜವಾಗ್ಲೂ ಭಯ ಆಗುತ್ತೆ ರೀ. ಭಯ ಪಡ್ತೀರಾ? ನಿಜವಾಗ್ಲೂ